ಪರಿಶಿಷ್ಟ ಜಾತಿಗಳ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಯಾಕೆ ಪರಿಶಿಷ್ಟ ಸಮುದಾಯಗಳ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಂತ ಸರ್? ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬೇಕು ಅಂತ ಕಳೆದ 30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ ಅನೇಕ ಭಾಗಗಳಲ್ಲಿ ಹೋರಾಟ ನಡೀತು. ಈ ಹೋರಾಟ ನ್ಯಾಯಾಲಯದ ಒಳಗಡೆನೂ ನಡೀತು, ಹೊರಗಡೆನೂ ನಡೀತು. ಅಂತಿಮವಾಗಿ 2024 ಆಗಸ್ಟ್ 1ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದ 7 ಜನ ನ್ಯಾಯಮೂರ್ತಿಗಳ ಪೀಠ ಒಂದು ತೀರ್ಪನ್ನು ನೀಡಿ ಒಳ ಮೀಸಲಾತಿ ಸಂವಿಧಾನ ವಿರೋಧಿ ಅಲ್ಲ, ಸರ್ಕಾರಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರ ಇದೆ, ಒಳ ಮೀಸಲಾತಿ ಕಲ್ಪಿಸ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದ ವಿಸ್ತರಣೆ ಅಂತ ಹೇಳಿದ್ದರ ಪರಿಣಾಮವಾಗಿ ಈಗ ಅನೇಕ ರಾಜ್ಯಗಳು ಒಳ ಮೀಸಲಾತಿ ನೀಡೋದಕ್ಕೆ ಮುಂದಾಗಿವೆ. ಕರ್ನಾಟಕ ರಾಜ್ಯವೂ ಸಹ ಅಂತ ಹೆಜ್ಜೆ ಇಟ್ಟಿದೆ. ಈಗ ಎಷ್ಟು ಪರ್ಸೆಂಟ್ ಸಮೀಕ್ಷೆ ಆಗಿದೆ? ಯಾಕೆ ಮತ್ತೆ ಮುಂದೂಡಿರ್ತಕ್ಕಂಥ ದಿನಾಂಕಗಳನ್ನು ಅನ್ನೋಂಥದ್ದು? ಈಗ ಇವತ್ತಿಗೆ ಅಂದರೆ 16 ಮೇ 2025 ಈ ದಿವಸದಷ್ಟೊತ್ತಿಗೆ 19 ಲಕ್ಷ ಪರಿಶಿಷ್ಟ ಜಾತಿ ಕುಟುಂಬಗಳ ಸರ್ವೆ ಮುಗಿದಿದೆ. ಇವತ್ತು ಸಂಜೆ ಅಷ್ಟೊತ್ತಿಗೆ 20 ಲಕ್ಷ ದಾಟುವಂತಹ ಸಾಧ್ಯತೆ ಇದೆ. ಇದು ಒಟ್ಟು ಸೇರಿಸಿದರೆ ಇವತ್ತಿಗೆ ನಾವು 72ರಿಂದ 75% SC ಮನೆಗಳ ಸಮೀಕ್ಷೆ ಮುಗಿಸಿದ್ದೀವಿ. ಈ ಹಂತದಲ್ಲಿ ಕೆಲವು DCಗಳು, ಜಿಲ್ಲಾಧಿಕಾರಿಗಳು ಮತ್ತು ಕೆಲವು ಪರಿಶಿಷ್ಟ ಜಾತಿಯ ಸಂಘಟನೆಗಳು, ಮುಖಂಡರು, ಕಾರ್ಯಕರ್ತರು ಇನ್ನೂ ಸ್ವಲ್ಪ ಕಾಲ ಜಾಸ್ತಿ ಕೊಟ್ಟರೆ 100ಕ್ಕೆ 100 ಇದರಲ್ಲಿ ಒಳಪಡಿಸಬಹುದು ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು, ಮನವಿಯನ್ನು ಸಲ್ಲಿಸಿ ಇದೆಲ್ಲವನ್ನು ಪರಿಗಣಿಸಿ ನಾವು 5 ದಿವಸ ಎಕ್ಸ್ಟೆಂಡ್ ಮಾಡಿದ್ದೀವಿ. ಕೆಲ ಸಮುದಾಯಗಳ ನಡುವೆ ಗೊಂದಲ ಇದೆ. ಅಂದರೆ ಆದಿ ಕರ್ನಾಟಕನ ಅಥವಾ ಆದಿ ದ್ರಾವಿಡನ ಈ ರೀತಿಯಾದಂಥದ್ದು, ಇದನ್ನು ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು, ಅಥವಾ ನಿಮ್ಮ ಒಟ್ಟಾರೆ ದತ್ತಾಂಶ ಬಂದ ನಂತರ ಏನಾದರೂ ಅದನ್ನು ವರ್ಗೀಕರಿಸ್ಕೋತೀರಾ ಅಥವಾ ಹೇಗೆ ಅಂತ? ಈ ಸಮೀಕ್ಷೆಯಲ್ಲೇ ನಾವು ಪ್ರತಿಯೊಬ್ಬರೂ ಮೊದಲು ಕೇಳೋದೆ ನಿಮ್ಮ ಮೂಲ ಜಾತಿ ಯಾವುದು. ಅವ್ರು ಏನಾದರೂ ಆದಿ ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಕ್ವಶನ್ನು ನಿಮ್ಮ ಉಪಜಾತಿ ಹೇಳಿ, ಆದಿ ದ್ರಾವಿಡ ಅಂತ ಹೇಳಿದ್ರೆ ನಿಮ್ಮ ಉಪಜಾತಿ ಹೇಳಿ. ಇದರಿಂದ ನಮಗೊಂದಷ್ಟು ಕ್ಲಾರಿಫಿಕೇಷನ್ ಸಿಗುತ್ತೆ. ಅದರ ಬೇಸಿಸ್ ಮೇಲೆ ನಾವು ವರ್ಗೀಕರಣ ಮಾಡ್ತೀವಿ. ಸರ್, ಈ ಒಟ್ಟಾರೆ ದತ್ತಾಂಶವನ್ನು ಯಾವಾಗ ಸಂಪೂರ್ಣವಾಗಿ ಹೊರಗೆ ಬರುತ್ತೆ, ಆನಂತರ ಮೀಸಲಾತಿ ಜಾರಿಯಾಗುತ್ತಾ? ಮತ್ತು ಉದ್ಯೋಗ, ಯಾಕಂದರೆ ಈಗಲೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ಈ ಒಂದು ಸಮೀಕ್ಷೆಯಿಂದಾಗಿ ಬೇರೆ ಯಾವುದೇ ಸರ್ಕಾರಿ ನೌಕರರ ಕಾಲ್ಫಾರ್ಮ್ ಆಗ್ತಾ ಇಲ್ಲ ಅನ್ನೋಂಥದ್ದು ಕೂಡ ಭಾಳಷ್ಟು ಒತ್ತಡ ಅಥವಾ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಚಾರ ಆಯೋಗದ ಗಮನಕ್ಕೆ ಬಂದಿದೆ. ಹಾಗಾಗಿ ಆಯೋಗ ಸಮೀಕ್ಷೆ ದತ್ತಾಂಶ ನಮ್ಮ ಕೈಗೆ ಸಿಕ್ಕಿದ ಮೇಲೆ ಕೂಡಲೇ ಅದನ್ನು ವಿಶ್ಲೇಷಣೆಗೆ ಒಳಪಡಿಸಿ ವಿತೌಟ್ ಲಾಸ್ ಆಫ್ ಟೈಮ್, ಯಾವುದೇ ವಿಳಂಬ ಆಯೋಗದ ಕಡೆಯಿಂದ ನಡೆಯದೆ ನಾವು ವರದಿಯನ್ನು ಕೊಡೋದಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಸರ್ಕಾರ ಯಾವಾಗಿಂದ ಈ ರೀತಿಯಾದಂಥ ವರದಿಯನ್ನು ಜಾರಿಗೆ ತಂದು ಹೊಸದಾಗಿ ಉದ್ಯೋಗ, ಯಾಕಂದರೆ ತುಂಬ ಸರ್ಕಾರಿ ನೌಕರಿಗೆ ಇದು ಖಾಲಿ ಇದೆ, ಸೊ ಈಗ ಯಾವಾಗ ಕರಿಬೋದು ಸಾಧ್ಯ? ನಿಮ್ಮ ಪ್ರಶ್ನೆ ಇದೇನು ರಿವರ್ಸ್ ಆಯಿತು. ಹೆಂಗೆ ಅಂತಂತಂದರೆ ದತ್ತಾಂಶನೇ ನಮ್ಮ ಕೈಗೆ ಬರಲಿಲ್ಲ, ವಿಶ್ಲೇಷಣೆನೇ ಆಗಿಲ್ಲ, ಕ್ಲಾಸಿಫಿಕೇಷನೇ ಮಾಡಿಲ್ಲ, ನಾವು ವರದಿಯನ್ನೇ ಕೊಟ್ಟಿಲ್ಲ. ಸರ್ಕಾರ ಯಾವತ್ತಿನಿಂದ ಜಾರಿ ಮಾಡುತ್ತೆ ಅಂದರೆ ನಾನು ಹೆಂಗೆ ಹೇಳಿ? ಇವೇ ಪ್ರಕ್ರಿಯೆ ಎಲ್ಲ ನಡಿಬೇಕು. ಆಯೋಗದ ಕಡೆಯಿಂದ ಯಾವುದೇ ಡಿಲೇ ಆಗದಂಗೆ ನಾವು ವರದಿಯನ್ನು ಕೊಡ್ತೀವಿ. ಇದಿಷ್ಟು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ಮಾತು. ಕ್ಯಾಂಪರ್ಸನ್ನ ಶಿವ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಿಶಿಷ್ಟ ಜಾತಿಗಳ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಯಾಕೆ ಪರಿಶಿಷ್ಟ ಸಮುದಾಯಗಳ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಂತ ಸರ್? ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬೇಕು ಅಂತ ಕಳೆದ 30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ ಅನೇಕ ಭಾಗಗಳಲ್ಲಿ ಹೋರಾಟ ನಡೀತು.
ಈ ಹೋರಾಟ ನ್ಯಾಯಾಲಯದ ಒಳಗಡೆನೂ ನಡೆಯಿತು, ಹೊರಗಡೆನೂ ನಡೆಯಿತು. ಅಂತಿಮವಾಗಿ 2024 ಆಗಸ್ಟ್ 1ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದ 7 ಜನ ನ್ಯಾಯಮೂರ್ತಿಗಳ ಪೀಠ ಒಂದು ತೀರ್ಪನ್ನು ನೀಡಿ ಒಳ ಮೀಸಲಾತಿ ಸಂವಿಧಾನ ವಿರೋಧಿ ಅಲ್ಲ, ಸರ್ಕಾರಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರ ಇದೆ, ಒಳ ಮೀಸಲಾತಿ ಕಲ್ಪಿಸ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದ ವಿಸ್ತರಣೆ ಅಂತ ಹೇಳಿದ್ದರ ಪರಿಣಾಮವಾಗಿ ಈಗ ಅನೇಕ ರಾಜ್ಯಗಳು ಒಳ ಮೀಸಲಾತಿ ನೀಡೋದಕ್ಕೆ ಮುಂದಾಗಿವೆ. ಕರ್ನಾಟಕ ರಾಜ್ಯವೂ ಸಹ ಅಂತ ಹೆಜ್ಜೆ ಇಟ್ಟಿದೆ. ಈಗ ಎಷ್ಟು ಪರ್ಸೆಂಟ್ ಸಮೀಕ್ಷೆ ಆಗಿದೆ, ಯಾಕೆ ಮತ್ತೆ ಮುಂದೂಡಿರ್ತಕ್ಕಂಥ ದಿನಾಂಕಗಳನ್ನು ಅನ್ನೋಂಥದ್ದು? ಈಗ ಇವತ್ತಿಗೆ ಅಂದರೆ 16 ಮೇ 2025 ಈ ದಿವಸದಷ್ಟೊತ್ತಿಗೆ 19 ಲಕ್ಷ ಪರಿಶಿಷ್ಟ ಜಾತಿ ಕುಟುಂಬಗಳ ಸರ್ವೆ ಮುಗಿದಿದೆ. ಇವತ್ತು ಸಂಜೆ ಅಷ್ಟೊತ್ತಿಗೆ 20 ಲಕ್ಷ ದಾಟುವಂತಹ ಸಾಧ್ಯತೆ ಇದೆ. ಇದು ಒಟ್ಟು ಸೇರಿಸಿದರೆ ಇವತ್ತಿಗೆ ನಾವು 72ರಿಂದ 75% SC ಮನೆಗಳ ಸಮೀಕ್ಷೆ ಮುಗಿಸಿದ್ದೀವಿ. ಈ ಹಂತದಲ್ಲಿ ಕೆಲವು DCಗಳು, ಜಿಲ್ಲಾಧಿಕಾರಿಗಳು ಮತ್ತು ಕೆಲವು ಪರಿಶಿಷ್ಟ ಜಾತಿಯ ಸಂಘಟನೆಗಳು, ಮುಖಂಡರು, ಕಾರ್ಯಕರ್ತರು ಇನ್ನೂ ಸ್ವಲ್ಪ ಕಾಲ ಜಾಸ್ತಿ ಕೊಟ್ಟರೆ 100ಕ್ಕೆ 100 ಇದರಲ್ಲಿ ಒಳಪಡಿಸಬಹುದು ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು, ಮನವಿಯನ್ನು ಸಲ್ಲಿಸಿ ಇದೆಲ್ಲವನ್ನು ಪರಿಗಣಿಸಿ ನಾವು 5 ದಿವಸ ಎಕ್ಸ್ಟೆಂಡ್ ಮಾಡಿದ್ದೀವಿ. ಕೆಲ ಸಮುದಾಯಗಳ ನಡುವೆ ಗೊಂದಲ ಇದೆ, ಅಂದರೆ ಆದಿ ಕರ್ನಾಟಕನ ಅಥವಾ ಆದಿ ದ್ರಾವಿಡನ ಈ ರೀತಿಯಾದಂಥದ್ದು. ಇದನ್ನು ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು, ಅಥವಾ ನಿಮ್ಮ ಒಟ್ಟಾರೆ ದತ್ತಾಂಶ ಬಂದ ನಂತರ ಏನಾದರೂ ಅದನ್ನು ವರ್ಗೀಕರಿಸ್ಕೋತೀರಾ ಅಥವಾ ಹೇಗೆ ಅಂತ? ಈ ಸಮೀಕ್ಷೆಯಲ್ಲೇ ನಾವು ಪ್ರತಿಯೊಬ್ಬರೂ ನಾವು ಮೊದಲು ಕೇಳೋದೆ ನಿಮ್ಮ ಮೂಲ ಜಾತಿ ಯಾವುದು. ಅವ್ರು ಏನಾದರೂ ಆದಿ ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಕ್ವಶನ್ನು ನಿಮ್ಮ ಉಪಜಾತಿ ಹೇಳಿ, ಆದಿ ದ್ರಾವಿಡ ಅಂತ ಹೇಳಿದ್ರೆ ನಿಮ್ಮ ಉಪಜಾತಿ ಹೇಳಿ. ಇದರಿಂದ ನಮಗೊಂದಷ್ಟು ಕ್ಲಾರಿಫಿಕೇಷನ್ ಸಿಗುತ್ತೆ. ಅದರ ಬೇಸಿಸ್ ಮೇಲೆ ನಾವು ವರ್ಗೀಕರಣ ಮಾಡ್ತೀವಿ. ಸರ್, ಈ ಒಟ್ಟಾರೆ ದತ್ತಾಂಶವನ್ನು ಯಾವಾಗ ಸಂಪೂರ್ಣವಾಗಿ ಹೊರಗೆ ಬರುತ್ತೆ, ಆನಂತರ ಮೀಸಲಾತಿ ಜಾರಿಯಾಗುತ್ತಾ ಮತ್ತು ಉದ್ಯೋಗ, ಯಾಕಂದರೆ ಈಗಲೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ಈ ಒಂದು ಸಮೀಕ್ಷೆಯಿಂದಾಗಿ ಬೇರೆ ಯಾವುದೇ ಸರ್ಕಾರಿ ನೌಕರರ ಕಾಲ್ಫಾರ್ಮ್ ಆಗ್ತಾ ಇಲ್ಲ ಅನ್ನೋಂಥದ್ದು ಕೂಡ ಭಾಳಷ್ಟು ಒತ್ತಡ ಅಥವಾ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಚಾರ ಆಯೋಗದ ಗಮನಕ್ಕೆ ಬಂದಿದೆ. ಹಾಗಾಗಿ ಆಯೋಗ ಸಮೀಕ್ಷೆ ದತ್ತಾಂಶ ನಮ್ಮ ಕೈಗೆ ಸಿಕ್ಕಿದ ಮೇಲೆ ಕೂಡಲೇ ಅದನ್ನು ವಿಶ್ಲೇಷಣೆಗೆ ಒಳಪಡಿಸಿ ವಿತೌಟ್ ಲಾಸ್ ಆಫ್ ಟೈಮ್, ಯಾವುದೇ ವಿಳಂಬ ಆಯೋಗದ ಕಡೆಯಿಂದ ನಡೆಯದೆ ನಾವು ವರದಿಯನ್ನು ಕೊಡೋದಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಯಾವಾಗಿಂದ ಈ ರೀತಿಯಾದಂಥ ವರದಿಯನ್ನು ಜಾರಿಗೆ ತಂದು ಹೊಸದಾಗಿ ಉದ್ಯೋಗ, ಯಾಕಂದರೆ ತುಂಬ ಸರ್ಕಾರಿ ನೌಕರಿಗೆ ಇದು ಖಾಲಿ ಇದೆ, ಸೊ ಈಗ ಯಾವಾಗ ಕರಿಬೋದು ಸಾಧ್ಯ? ನಿಮ್ಮ ಪ್ರಶ್ನೆ ಇದೇನು ರಿವರ್ಸ್ ಆಯಿತು. ಹೆಂಗೆ ಅಂತಂತಂದರೆ ದತ್ತಾಂಶನೇ ನಮ್ಮ ಕೈಗೆ ಬರಲಿಲ್ಲ, ವಿಶ್ಲೇಷಣೆ ಆಗಿಲ್ಲ, ಕ್ಲಾಸಿಫಿಕೇಷನೇ ಮಾಡಿಲ್ಲ, ನಾವು ವರದಿಯನ್ನೇ ಕೊಟ್ಟಿಲ್ಲ. ಸರ್ಕಾರ ಯಾವತ್ತಿನಿಂದ ಜಾರಿ ಮಾಡುತ್ತೆ ಅಂದರೆ ನಾನು ಹೆಂಗೆ ಹೇಳಿ? ಇವೇ ಪ್ರಕ್ರಿಯೆ ಎಲ್ಲ ನಡಿಬೇಕು. ಆಯೋಗದ ಕಡೆಯಿಂದ ಯಾವುದೇ ಡಿಲೇ ಆಗದಂಗೆ ನಾವು ವರದಿಯನ್ನು ಕೊಡ್ತೀವಿ. ಇದಿಷ್ಟು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ಮಾತು. ಕ್ಯಾಂಪರ್ಸನ್ನ ಶಿವ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.